ಅಲ್ಲಿ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ನಾನಿದ್ದೀನಿ ಎಮ್ ಜಿ ಹೆಕ್ಟೇರ್ ಫೇಸ್ ಲಿಫ್ಟ್ನ ಒಳಗಡೆ. ಆ್ಯಂಡ್ ತುಂಬ ಸಿಕ್ಕಾಪಟ್ಟೆ ಫೀಚರ್ಸ್ ಅಲ್ಲಿ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಯ್ನ್ ಆಗಿರುವಂಥ ಫೀಚರ್ಸ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಒಂದು ಪ್ಯಾನರಾಮಿಕ್ ಸನ್ ರೂಫ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ನೀವು ತುಂಬ ಲಾಂಗ್ ಜರ್ನಿ ಎಲ್ಲ ಹೋಗುವಾಗ ನಿಮಗೆ ಒಂದೊಳ್ಳೆ ವ್ಯೂ ಸಿಗುತ್ತೆ, ಗಾಳಿ ಬೆಳಕು ನ್ಯಾಚುರಲ್ ಆಗಿ ನಿಮಗೆ ಕ್ಯಾಬಿನ್ ಒಳಗಡೆ ಬರುತ್ತೆ. ಅದು ಮೇಯ್ನ್ ಆಗಿರುವಂಥದ್ದು. ಎರಡನೇ ವಿಷಯ ಏನು ಅಂದರೆ ನಮಗೆ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ ಸಿಗ್ತಾ ಇದೆ. ನಮಗೆ ಫ್ರಂಟಲ್ಲಿ ಇರುವಂಥ ಎರಡು ಸೀಟ್ಸು ವೆಂಟಿಲೇಟೆಡ್ ಆಗಿದೆ. ಅದು ಕೂಡ ಅಷ್ಟೇ, ನೀವು ಲಾಂಗ್ ಜರ್ನಿ ಎಲ್ಲ ಹೋದಾಗ ತುಂಬ ಸೆಕೆ ಇರುವಂಥ ಒಂದು ಕಾಲದಲ್ಲೂ ಕೂಡ ನಮ್ಮನ್ನು ಕೂಲ್ ಆಗಿ ಇಡೋದಕ್ಕೆ ಈ ಒಂದು ಸೀಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ರಂಧ್ರಗಳೆಲ್ಲ ಹೋಲ್ಸ್ ಎಲ್ಲ ಏನಿದೆ ಅಲ್ಲಿ ನಮಗೆ ಒಳ್ಳೆ ಗಾಳಿ ಬರುತ್ತೆ, ತುಂಬ ತಂಪಾಗಿರುವಂಥದ್ದು. ಮೂರನೇ ವಿಷಯ ಏನು ಅಂದರೆ ನಮಗೆ ದೊಡ್ಡದಾಗಿರುವಂಥ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಇದ್ರಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಗಾಡಿಯ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕಂಟ್ರೋಲ್ಸ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ನಮಗೆ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ನಮಗೆ ಮೀಡಿಯಾ ಕಂಟ್ರೋಲ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸ್ಟೀರಿಂಗ್ ಬಗ್ಗೆ ಮಾತಾಡಬೇಕು, ಫ್ಲಾಟ್ ಬಾಟಮ್ ಸ್ಟೀರಿಂಗ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. MG ಲೋಗೋ ಇದೆ, ಎರಡು ಕಡೆನೂ ಕೂಡ ನಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನಮಗೆ ಸಿಗ್ತಾ ಇದೆ. ಲೆಫ್ಟ್ ಸೈಡಲ್ಲಿ ಎಡಾಸಿಗಿರುವಂಥ ಒಂದು ಕಂಟ್ರೋಲ್ ಸಿಗುತ್ತೆ, ರೈಟ್ ಸೈಡಲ್ಲಿ ಮೀಡಿಯಾಗಿರುವಂಥ ಒಂದು ಕಂಟ್ರೋಲ್ ಸಿಗುತ್ತೆ. ಡಿಜಿಟಲ್ ಆಗಿರುವಂಥ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ತುಂಬ ರಿಚ್ ಆಗಿರುವಂಥ ಒಂದು ಫೀಚರ್ಸ್ ಎಲ್ಲ ಕೊಟ್ಟಿರುವಂಥ ಈ ಒಂದು ಕಾರ್ನ ಬೆಲೆ ನಮಗೆ ಎಕ್ಸ್ ಶೋರೂಮಲ್ಲಿ 11.99 lakhs ಎಕ್ಸ್ ಶೋರೂಮಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಒಂದು ಕಾರ್ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ.